ಪ್ರೀತಿಯುಳ್ಳ ದೇವ ಜನರೇ, ಕುಂಬಾರನು ಹೇಗೆ ಆ ಜೇಡಿ ಮಣ್ಣನ್ನ ಆ ಪಾತ್ರೆಯಲ್ಲಿ ಅವನ ಕೈಯಲ್ಲಿ ಅದನ್ನು ಮಾಡುತ್ತಿದ್ದಾಗ ಅದು ಕೆಟ್ಟು ಹೋಗುವಾಗ ಪುನಃ ಅದನ್ನ ಸರಿಪಡಿಸಿಕೊಂಡು ಒಂದು ಹೊಸ ಪಾತ್ರನಾಗಿ ಮಾಡ್ತಾನೆ. ಈ ದಿನ ನೀನು ದೇವರ ಕೈಯಲ್ಲಿ ಒಂದು ಹೊಸ ಪಾತ್ರೆಯಾಗಿ ರೂಪಿಸಲ್ಪಡಬೇಕು. ಈ ದಿನಮಾನ ನೀನು ನೋಡುವಾಗ ಅನೇಕ ಯವನಸ್ಥರು ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ತಮ್ಮ ಜೀವನವನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮ ಜೀವಿತವನ್ನ ಪರಮ ಕುಂಬಾರನಾಗಿರುವಂತ ದೇವರ ಕೈಗೆ ಒಪ್ಪಿಸಿಕೊಡ್ರಿ. ಆತನು ನಿಮ್ಮ ಭವಿಷ್ಯತ್ತನ್ನ ಉತ್ತಮವಾಗಿ ರೂಪಿಸುವ ದೇವರಾಗಿದ್ದಾನೆ, ನಿಜವಾದ ಕುಂಬಾರನಾಗಿದ್ದಾನೆ. ನಿನ್ನನ್ನು ಯಾವ ರೀತಿಯಾಗಿ ಆತನು ಉಪಯೋಗ ಮಾಡಿಕೊಳ್ಳಬೇಕೋ, ಸರಿಪಡಿಸಿಕೊಳ್ಳಬೇಕೋ ಆತನು ಮಾಡುವಂತ ದೇವರಾಗಿದ್ದಾನೆ. ವಾಕ್ಯದಲ್ಲಿ ನೋಡ್ತೇವೆ, ಎತ್ತ ತಾಯಿ ತನ್ನ ಮಗುವನ್ನು ಮರೆತಾರೆ, ಮರೆಯಬಹುದು. ಆದರೆ ದೇವರ ವಾಕ್ಯ ಹೇಳುತ್ತೆ, ಆತನು ನಿಮ್ಮನ್ನು ಮರೆಯನೆಂಬುದಾಗಿ ತನ್ನ ಅಂಗೈಯಲ್ಲಿ ನಿಮ್ಮನ್ನು ತಿಟ್ಟಿಸಿಕೊಳ್ಳುವ ದೇವರಾಗಿದ್ದಾನೆ. ನೀನು ಹೇಳು, ಸ್ವಾಮಿ ನನ್ನ ಜೀವಿತವನ್ನ ನಿನ್ನ ಕರ್ಮ ಒಪ್ಪಿಸಿಕೊಡ್ತಾನೆ, ನನ್ನನ್ನು ಒಂದು ಒಳ್ಳೆ ಮನುಷ್ಯನಾಗಿ, ಒಳ್ಳೆ ಯವನಸ್ಥನಾಗಿ ನನ್ನನ್ನು ರೂಪಿಸುವುದಾಗಿ ದೇವರ ಕೈಯಲ್ಲಿ ನಿನ್ನ ಜೀವನವನ್ನು ಒಪ್ಪಿಸಿಕೊಡುವುದಾದರೆ ಖಂಡಿತವಾಗ್ಲೂ ದೇವರು ನಿನ್ನನ್ನು ಉತ್ತಮವಾದ ಪಾತ್ರೆಯಾಗಿ, ಒಳ್ಳೆ ಬೆಳಕಿಗೆ ಬರುವಂತ ಪಾತ್ರೆಗೆ ನಿಮ್ಮನ್ನು ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಜೀವನವನ್ನು ನಾಶಪಡಿಸಿಕೊಳ್ತೇನೆ, ದೇವರ ಕೈಗೆ ನಿಮ್ಮನ್ನು ಒಪ್ಪಿಸಿಕೊಳ್ತೇನೆ.